ನಮಸ್ತೆ. ನೆಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಸೇಮ್ ಪಯಣದಿಂದ ನಮ್ಮ ನೆಕ್ಸ್ಟ್ ಕತೆ ನೋಡೋಣ. ನೆನ್ನೆ ಮಂಜುಗಡ್ಡೆ, ಹುಡುಗಿ, ಡಿಪ್ರೆಷನ್, ಪ್ರಕೃತಿ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಅದೇ ರೀತಿ ಇನ್ನೊಬ್ಬರ ಕತೆ. ಒಂದೂರಲ್ಲಿ ಒಬ್ಬ ಹುಡುಗ ಇದ್ದ. ಅವನ ಜೀವನದಲ್ಲಿ ಒಂದು ಹಂತದಲ್ಲಿ ಬಹಳಷ್ಟು ಏರುಪೇರುಗಳನ್ನು ಅನುಭವಿಸ್ತಾ ಇದ್ದ. ಬಹಳ ವರ್ಷಗಳಿಂದ ಜೊತೆಗಿದ್ದ ಸಂಗಾತಿ ಆತನನ್ನು ತೊರೆದು ದೂರವಾಗಿದ್ರು. ಹೆಂಡತಿ ಬಿಟ್ಟೋಗಿದ್ರು. ಮಾಡುತ್ತಿದ್ದ ಕೆಲಸ ಯಾವುದು ಕೈಗೆತ್ತುತ್ತಾ ಇರಲಿಲ್ಲ. ಮನೆಯಲ್ಲಿ ಹೇಳಿಕೊಳ್ಳುವಂತಹ ಸುಖದ ವಾತಾವರಣ ಕೂಡ ಇರಲಿಲ್ಲ. ಒಂಟಿ ಅನ್ನೋ ಭಾವ ದಿನೇ ದಿನೇ ಅವನಿಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು. ಹೇಗಪ್ಪ ಜೀವನ, ಏನ್ ಮಾಡುವುದು ಅಂತ ಯೋಚಿಸ್ತಾ ಇದ್ದ. ಆತ ಕೂಡ ಡಿಪ್ರೆಷನ್ಗೆ ಹೋಗಿದ್ದ. ಒಂದು ಭಾನುವಾರ ಹಗಲಿನಿಂದ ಇರುಳಿನವರೆಗೂ ಯಾವುದೋ ಒಂದು ಪಾರ್ಕ್ನ ಬೆಂಚಲ್ಲಿ ಕುಳಿತು ಸುಮ್ಮನೆ ಜೀವನದ ಬಗ್ಗೆ ಯೋಚಿಸ್ತಾ ಇದ್ದ. ಆಗ ಅಲ್ಲಿಗೆ ಬಂದ ಹಿರಿಯರೊಬ್ಬರು ಆತನನ್ನು ಕಂಡು ಮಾತನಾಡಿಸಿದ್ರು. ಹೀಗೆ ಮಾತಲ್ಲಿ ನಾವು ನಮ್ಮ ಜೀವನದ ನೋವುಗಳು, ದುಃಖಗಳನ್ನೇ ದೊಡ್ಡದು ಎಂದುಕೊಂಡು ಆ ಸಮುದ್ರದಲ್ಲೇ ತೇಲುತ್ತಿದ್ದೇವೆ. ಆದರೆ ಅದು ಸಮುದ್ರ ಎನ್ನುವುದನ್ನೇ ಮರೆತಿದ್ದೇವೆ. ಅಲ್ಲಿ ನಮ್ಮಂತ ಅದೆಷ್ಟೋ ಜನರು ತೇಲಾಡುತ್ತಾ ಸುಖದ ದಡವನ್ನು ಹುಡುಕುತ್ತಾ ಒದ್ದಾಡ್ತಾ ಇದ್ದಾರೆ. ಅದು ಸಮುದ್ರದ ಮಧ್ಯದಲ್ಲೆಲ್ಲೋ. ನಾವು ದಡದ ಸಮೀಪವೇ ಇದ್ದರೂ ಅದರ ಅರಿವು ನಮಗಾಗುವುದಿಲ್ಲ. ಒಮ್ಮೆ ಒಂದು ಸುತ್ತು ಅವರನ್ನೆಲ್ಲ ನೋಡಿದರೆ ಬಹುಶಃ ನಮಗೆ ಸಮಾಧಾನ ಆಗಬಹುದು. ಅಥವಾ ನಮ್ಮಂತೆ ಕಷ್ಟ ಎದುರಿಸಿರುವ ಯಾರೋ ಹೊಸ ಸಲಹೆ ನೀಡಿ ನಮ್ಮ ಕಷ್ಟವನ್ನು ದೂರ ಮಾಡಬಹುದು. ಅದಕ್ಕಿರುವ ಒಂದು ದಾರಿ ಎಂದರೆ ಅದು ಟ್ರಾವೆಲ್ ಮಾಡಿಕೊಂಡು ಇನ್ನೊಬ್ಬರ ಕತೆ ಕೇಳಿದಾಗ ಹೊಸ ಹುಮ್ಮಸ್ಸು ಬರುತ್ತದೆ. ಅಕಸ್ಮಾತ್ ಯಾರೊಂದಿಗಾದರೂ ಮಾತನಾಡಲು ಸಾಧ್ಯವಾಗಲಿಲ್ಲ ಎಂದರೆ ಪ್ರಕೃತಿಯ ನಡುವೆ ಸುತ್ತಾಡಿದರೆ ಸಾಕು, ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡುತ್ತೆ. ನಿಸರ್ಗದ ಜೊತೆ ಮಾತನಾಡಲು ಮಾತಿನ ಅವಶ್ಯಕತೆ ಬೇಕಿಲ್ಲ. ನೇರವಾಗಿ ಮನಸ್ಸಿನಿಂದ ಸಂವಹನ ಮಾಡಬಹುದು. ಇನ್ನೂ ಒಂದು ದೊಡ್ಡ ಲಾಭ ಅಂದರೆ ಅಲ್ಲಿ ಮೂರನೇ ಕಿವಿ ಇರೋದಿಲ್ಲ. ಏನೇ ಇದ್ದರೂ ರಹಸ್ಯವಾಗೇ ಇರುತ್ತೆ, ಇನ್ನೊಬ್ಬರ ಬಳಿ ಹೋಗಲ್ಲ. ತಳಮಳಗೊಂಡ ಮನಸ್ಸನ್ನು ತಿಳಿಯಾಗಿಸುವ ಶಕ್ತಿ ಇರುವುದು ಪ್ರಕೃತಿಗೆ ಮಾತ್ರ ಅಂತ ಸಲಹೆ ನೀಡಿದ್ರು. ದೇವರೇ ಅವ್ರನ್ನ ಕಳ್ಸಿದ್ರು, ಅವ್ರು ದೇವರಾಗಿ ಬಂದ್ರು, ಎಲ್ಲಾನು ಹಂಗೆ ಅಲ್ವಾ. ಒಂದೊಂದ್ಸಲ ನಾವು ಏನೋ ಒಂದು ಯೋಚನೆ ಮಾಡ್ತಾ ಕೂತಿರ್ತೀವಿ. ಯಾರೋ ಒಬ್ರು ಕೊಡೋ ಒಂದು ಸಲಹೆ ನಮ್ಮ ಲೈಫ್ನ ಬದಲಾಯಿಸ್ಬಿಡುತ್ತೆ. ಓಕೆ, ಎಷ್ಟೋ ಸಲ ಆ ಥರ ಆಗಿರುತ್ತೆ, ನಾವು ಗಮನಿಸ್ಬೇಕಷ್ಟೆ. ಸೊ ಇವ್ರಿಗೂ ಡಿಪ್ರೆಷನ್ ಆಗಿ ಕೂತಾಗ ಹೋಗು ಒಂದು ಬೆಂಚ್ ಮೇಲೆ ಕೂತ್ಕೊಂಡಾಗ ಯಾರೋ ಮಾತಾಡ್ತಾ ಇದ್ದಿದ್ದು, ಈ ಥರ ಆ ಥರ ನಮ್ಮ ಲೈಫಲ್ಲಿ ನೋವು ದುಃಖನ ಎಲ್ಲ ನಮ್ಮದೇ ದೊಡ್ಡದು ಅಂದ್ಕೊಂಡಿರ್ತೀವಿ. ಸಮುದ್ರದ ದಡದಲ್ಲಿರ್ತೀವಿ ನಾವು, ಆದರೆ ಸಮುದ್ರದ ಮಧ್ಯದಲ್ಲಿ ಒದ್ದಾಡ್ತಾ ಇರೋರು ತುಂಬ ಜನ ಇದ್ದಾರೆ. ಆದರೆ ಅವ್ರನ್ನ ಯಾರನ್ನೂ ನಾವು ನೋಡ್ತಾ ಇಲ್ಲ. ನಾವು ನಮ್ಮದೇ ದೊಡ್ಡದು ಅಂತ ಅಂದ್ಕೊಂಡಿದ್ದೀವಿ. ಒಂದು ಸ್ವಲ್ಪ ನೋಡಿದ್ರೆ ಸುತ್ತಮುತ್ತ ನಾವೆಷ್ಟೋ ಸೇಫ್ ಆಗಿದ್ದೀವಿ ಅಂತ ಅನಿಸುತ್ತೆ. ಇನ್ನೊಬ್ರು ಕತೆಗಳನ್ನು ಕೇಳಿದಾಗ ನಮಗೆ ನಮ್ಮ ಲೈಫ್ ಬಗ್ಗೆ ಒಂದು ಹುಮ್ಮಸ್ಸು ಬರೋ ಚಾನ್ಸಸ್ ಇರುತ್ತೆ. ಈ ರೀತಿ ಆ ಒಬ್ಬರು ಹಿರಿಯರು ಇವ್ರ ಹತ್ರ ಬಂದು ಸುಮ್ಮನೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಲೈಫ್ ಬಗ್ಗೆ. ನೋಡಿ ತಂತಾನೆ ಎಲ್ಲ ಹೆಂಗಾಗುತ್ತೆ ನಮಗೆ ಉತ್ತರ ಬೇಕು ಅಂತ ಇದ್ರೆ. ಸೊ ಒಂದಿನ ತನ್ನ ಲಗೇಜ್ ತುಂಬಿಕೊಂಡು ಒಂದು ತಿಂಗಳು ಕಿನ್ವಾರ್ ಹಾಗೂ ಸ್ಪಿತಿ ವ್ಯಾಲಿ ಅಲ್ಲಿ ಕಳೆಯಲು ಇವರು ಟ್ರಿಪ್ ಹೊರಟರು. ಇದನ್ನ ಆ ಹಿರಿಯರಿಗೆ ಹೇಳಿದಾಗ ಟ್ರಾವೆಲ್ ಬ್ಲಾಗ್ ಬರೆಯುವಂತ ಕೆಲಸವನ್ನು ಅವರಿಗೆ ಕೊಡಿಸಿ ಸಹಾಯ ಮಾಡಿದ್ರು. ಇವರಿಗೆ ಹಿರಿಯರ ಹತ್ರ ಹೇಳಿದ್ರಂತೆ, ನಾನು ಈ ಥರ ಎಲ್ಲ ಟ್ರಾವೆಲ್ ಮಾಡ್ಬೇಕಂತ ಇದ್ದೀನಿ ಅಂತ. ಆಗ ಹಿರಿಯರು ಹೇಳಿದ್ರಂತೆ, ಓಕೆ, ನನಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಟ್ರಾವೆಲ್ ವ್ಲಾಗ್ ಮಾಡ್ತೀವಲ್ಲ ಹಾಗೆ ಟ್ರಾವೆಲ್ ಬ್ಲಾಗ್ ನೀವು ಮಾಡ್ಬೋದು. ಅಂದರೆ ನೀನು ಬರಿಬೋದು, ಕತೆ ಬರಿಬೋದು ಅದಕ್ಕೆ ಸಂಬಂಧಪಟ್ಟಂಗೆ ನಿನ್ನ ಜರ್ನಿ ಬಗ್ಗೆ. ಸೊ ನೀನು ನೋಡು, ಅದನ್ನೆಲ್ಲ ನೀನು ಮಾಡ್ಬೋದು ಅಂತ ಒಂದು ಕೆಲಸನೂ ಕೊಡಿಸಿದ್ರಂತೆ. ಅಂದರೆ ಕೆಲಸದ ಜೊತೆ ಸುತ್ತಾಡೋದು. ಕಿನ್ವಾರಲ್ಲಿದ್ದ ಇವ್ರು ಹೋದ್ರಂತ. ಒಂದು ತಂಪು ಗಾಳಿ, ದೂರದಲ್ಲಿ ಮಂಜು ತುಂಬಿದ ಬೆಟ್ಟ, ಸುತ್ತಲೂ ಹಸಿರು ವಾತಾವರಣ, ಎಲ್ಲವೂ ಆತನ ಮನಸ್ಸಿನ ಮೇಲೆ ಹಿತವಾದ ಪರಿಣಾಮ ಮಾಡಿತು. ಅಲ್ಲಿದ್ದ ಕೆಲವು ಜನರು ಅವನನ್ನು ಅತ್ಯಂತ ಪ್ರೀತಿ ಹಾಗೂ ವಿಶ್ವಾಸದಿಂದ ಉಪಚರಿಸಿದ್ರು. ಅವರ ಮಾತು, ಪ್ರೀತಿ ಹುಡುಗನ ಮನಸ್ಸಿನಲ್ಲಿದ್ದ ನೋವನ್ನು ದೂರ ಮಾಡಿತು. ಇವೆಲ್ಲವನ್ನು ಮನಸ್ಸಿನಲ್ಲೇ ಅನುಭವಿಸಿ ಜೀವನದ ಬಗ್ಗೆ ಒಂದು ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡ. ಹೃದಯದಲ್ಲಿ ಸ್ಫೂರ್ತಿ ತುಂಬಿತು. ಅಲ್ಲಿಂದ ತನ್ನ ಪಯಣವನ್ನು ಇಂಡೋ ಟಿಬೇಟಿಯನ್ ಬಾರ್ಡರ್ ಅಲ್ಲಿ ಚಿಕ್ಟಲ್ ಎಂಬ ಒಂದು ಊರಿನ ಕಡೆಗೆ ಬೆಳೆಸ್ದ. ಆ ಊರಲ್ಲಿ ನೆಟ್ವರ್ಕ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಪೂರ್ತಿ ಸಮಯವನ್ನ ಏಕಾಂತದಲ್ಲೇ ಕಳೆಯುವ ಅವಕಾಶ ಅವನಿಗೆ ಸಿಕ್ತು. ತನಗೆ ಏನ್ ಬೇಕು, ಏನ್ ಮಾಡಿದ್ರೆ ಜೀವನದಲ್ಲಿ ನೆಮ್ಮದಿಯಿಂದ ಇರಬಹುದು ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಲು ಇದಕ್ಕಿಂತ ಒಳ್ಳೆ ಅವಕಾಶ ಅವನಿಗಿರಲಿಲ್ಲ. ನದಿಯ ತೀರದಲ್ಲಿ ಕುಳಿತುಕೊಂಡು ಹೈಕಿಂಗ್ ಮಾಡಿ ಹಸಿರಿನಲ್ಲಿ ನಡೆದು ಹಿಮದ ಪರ್ವತವನ್ನು ನೋಡುವಾಗ ತನ್ನಲ್ಲಿದ್ದ ನೋವುಗಳೆಲ್ಲ ಎಷ್ಟೋ ಸಣ್ಣದು ಎಂಬಂತೆ ಅವನಿಗೆ ಅರಿವಾಯಿತು. ಆತ ಅಲ್ಲಿಂದ ಹಿಂತಿರುಗಿ ಬರುವಾಗ ದೇಹಕ್ಕೆ ದಣಿವು ಆಗಿದ್ದರೂ ಮನಸ್ಸು ಮಾತ್ರ ಹಿತವಾಗಿತ್ತು. ಜೀವನದಲ್ಲಿ ಏನೇ ಆದರೂ ಯಾವುದಕ್ಕೂ ಹೆದರಬಾರದು, ಪರ್ವತದಂತೆ ಗಟ್ಟಿಯಾಗಿ ನಿಲ್ಲಬೇಕು ಎಂಬುದು ಆ ಪರ್ವತನ ನೋಡಿ ಕಲ್ತ್ಕೊಂಡ.
ಒಮ್ಮೆ ಹಿಮ ತುಂಬಿಕೊಳ್ಳುತ್ತಿದ್ದ, ಮತ್ತೊಮ್ಮೆ ಬಿಸಿಲಿನ ಶಾಖಕ್ಕೆ ಅದು ಕರಗಿ ಹೋಗ್ತಾ ಇರೋದನ್ನ ನೋಡ್ದ. ಒಂದೇ ತರ ನಮ್ಮ ಜೀವನ ಇರಲ್ಲ ಅಂತ ಅರ್ಥ ಆಯ್ತು. ಅವೆರಡನ್ನು ಪರ್ವತ ಮಾತ್ರ ಒಂದೇ ಭಾವದಲ್ಲಿ ನೋಡ್ತಾ ಇದೆ. ಮಂಜು ಬಂದಾಗ್ಲೂ ಪರ್ವತ ಹಾಗೇ ಇದೆ, ಮಂಜು ಕರಗ್ದಾಗ್ಲೂ ಪರ್ವತ ಹಾಗೇ ಇದೆ. ಸೊ ಕಷ್ಟ ಬರ್ಲಿ ಸುಖ ಬರ್ಲಿ ನಾವು ಮಾತ್ರ ಸ್ಥಿರವಾಗಿರ್ಬೇಕು ಅಂತ ಕಲ್ತ್ಕೊಂಡ. ಸೊ ಅಲ್ಲಿಂದ ಅದಕ್ಕೆ ಇವರು ಏನು ಒಂದೊಳ್ಳೆ ಯಾರೋ ಬರ್ತಾರೆ, ಪರ್ವತದ ತುತ್ತ ತುದಿಯನ್ನು ಏರಿ ಇಡೀ ಪರ್ವತ ತನ್ನದೇ ಅನ್ನೋ ಭಾವವನ್ನ ಸಂತಸ ಪಟ್ಟ. ಸೊ ಆದರೆ ಪರ್ವತ ಆಗಲ್ಲ, ಅದಕ್ಕೆ ಇವರು ಹಿಂತಿರುಗಿ ಹೋಗ್ತಾರೆ ಅಂತ ಗೊತ್ತು. ನೋಡಿದ್ರಾ, ಪರ್ವತಕ್ಕೆ ಹೋಗ್ಬಿಟ್ಟು ಪರ್ವತದ ಮೇಲೆ ನಿಂತ್ಕೊಂಡು ಜೋರಾಗಿ ಕಿರಿಸ್ತೀವಿ ಅಂತ ಅನ್ಕೊಳ್ಳಿ. ನಾವು ಕಿರಿಸ್ತೀವಿ, ಎಂಜಾಯ್ ಮಾಡ್ತೀವಿ. ಬಟ್ ಪರ್ವತಕ್ಕೆ ಗೊತ್ತು ಇವರು ಇಲ್ಲಿಂದ ಮತ್ತೆ ಇಳ್ದೋಗ್ತಾರೆ, ಒಂದ್ 10 ನಿಮಿಷ ಎಂಜಾಯ್ ಮಾಡಕ್ ಬಂದಿದ್ದಾರೆ ಅಂತ. ಹಾಗೆ ನಾವು ನಮ್ಮ ಬದುಕಲ್ಲಿ ಎಲ್ಲರೂ ಪರ್ಮನೆಂಟ್ ಆಗಿ ಇರ್ತಾರೆ ಅನ್ಕೊಬಾರ್ದು. ಕೆಲವರು ಬಂದು ಅವ್ರ ಖುಷಿ ಏನಿದೆ ಅದ್ ಮಾಡಿ ಹೋಗ್ತಾರೆ. ಸೊ ಯಾರು ನಮ್ಮ ಜೊತೆ ಪರ್ಮನೆಂಟ್ ಆಗಿ ಇರಲ್ಲ ಅಂತ ಪರ್ವತದ ತರ ನಮಗೂ ಗೊತ್ತಿರಬೇಕು ಅಂತ. ಸೊ ಇದನ್ನೆಲ್ಲ ನೋಡಿದಾಗ ಖುಷಿಯಿಂದ ಸ್ವಾಗತಿಸ್ತಾ ಇದೆ ಪರ್ವತ. ಹೊರಡುವವರನ್ನ ನಗ್ತಾ ಕಳ್ಸ್ಕೊಡ್ತಾ ಇದೆ, ಬರೋರ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದೆ. ಅಮುಕ್ತ ಮನಸ್ಸನ್ನ ಹೊಂದಿರಬೇಕು ಎಂದು ಹುಡುಗ ಕೂಡ ತೀರ್ಮಾನಿಸ್ತ. ಅವರೆಲ್ಲದರ ಜೊತೆ ಜೀವನದಲ್ಲಿ ಏನೇ ಆದ್ರೂ ಉತ್ಸಾಹ ಮತ್ತು ಹುಮ್ಮಸ್ಸಿನಿಂದ ಬಾಳ್ಬೇಕು ಅಂತ ಆ ಹುಡುಗ ನಿರ್ಧಾರ ಮಾಡ್ದ. ಅವ್ನಿಗೆ ಏನೇನು ರಿಯಲೈಸ್ ಆಯ್ತು? ಸೊ ಹೆಂಡತಿ ಬಿಟ್ಟು ಹೋಗಿದ್ದಾರೆ, ಮನೇಲಿ ನೋವು ಅಂತ ಅನ್ಕೊಂಡು ಡಿಪ್ರೆಷನ್ಗೆ ಹೋಗಿದ್ದವರು ಜೀವನದಲ್ಲಿ ಅದು ಒಂದೇ ಅಲ್ಲ, ಬದುಕು ಇನ್ನು ಬಹಳಷ್ಟು ಇದೆ, ನೂರಾರು ಸಾವಿರಾರು ಜನರ ಪ್ರೀತಿಯನ್ನ ಸಂಪಾದನೆ ಮಾಡ್ಬೋದು ನಾನು. ಸೊ ಆ ಥರದ ಒಂದು ಅವಕಾಶ ಇದೆ ಬದುಕಲ್ಲಿ ಅಂತ ಗೊತ್ತಾಗಿದ್ದು ಅವರಿಗೆ ಟ್ರಾವೆಲ್ ಮಾಡಿದ್ರಿಂದ. ಸೊ ಹಿಮ, ಬೆಟ್ಟ, ಕರ್ಗಿದ್ದು, ಬೆಟ್ಟದ ಮೇಲೆ ಹೋಗಿ ನಿಲ್ಲೋದು, ಬೆಟ್ಟಕ್ಕೆ ಗೊತ್ತು ವಾಪಸ್ ಹೋಗ್ತೀವಿ ನಾವು ಅಂತ, ಇದೆಲ್ಲವೂ ಜೀವನಕ್ಕೆ ಎಷ್ಟು ಕನೆಕ್ಟ್ ಇದೆ ನೋಡಿ. ಬದುಕಲ್ಲಿ ಯಾರೇ ಬಂದರೂ ಅವರು ಮತ್ತೆ ವಾಪಸ್ ಹೋಗೇ ಹೋಗ್ತಾರೆ, ಅದು ನಮಗೆ ಗೊತ್ತಿರಬೇಕು. ನಾವೇ ಹೋಗ್ಬೋದು, ಅವರೇ ಹೋಗ್ಬೋದು, ಇದು ಸತ್ಯ, ಇದನ್ನು ತಿಳ್ಕೊಬೇಕು. ಸೊ ಕಷ್ಟ ಬಂದಾಗಲೂ ನಾವು ಸ್ಥಿರವಾಗಿರಬೇಕು, ಸುಖ ಬಂದಾಗಲೂ ನಾವು ಸ್ಥಿರವಾಗಿರಬೇಕು. ಅದೇ ಪ್ರಕೃತಿಯಿಂದ ನಾವು ಕಲಿಯುವಂತಹ ಪಾಠ. ಸೊ ಒಂದು ಟ್ರಾವೆಲ್ ಡಿಪ್ರೆಷನ್ ಇವ್ರಿಗೂ ಕೂಡ ಹೋಗಿಸ್ತು, ರಿಯಲೈಸೇಷನ್ ಮಾಡಿಸ್ತು. ಸೊ ನಿಮ್ಮ ಯಾವ ಟ್ರಾವೆಲ್ ನಿಮಗೆ ರಿಯಲೈಸೇಷನ್ ಮಾಡಿಸಿದೆ? ಡಿಪ್ರೆಷನ್ ಕಡಿಮೆ ಆಗಿದ್ದು ಲಾಸ್ಟ್ ಎಪಿಸೋಡಲ್ಲಿ ನೋಡಿದ್ವಿ ನಾವು, ಅದರಲ್ಲಿ ನೀವು ಹೇಳಿ ಅಂತ ಅಂದೆ. ಈಗ ಹೇಳಿ, ಯಾವುದು ನಿಮಗೆ ರಿಯಲೈಸೇಷನ್ ತಂದಿದೆ? ನಿಮ್ಗೆ ಯಾವುದೋ ಒಂದು ಪಯಣದಿಂದ ನನ್ನ ತಪ್ಪನ್ನ ಅರಿವಾಯಿತು ಅಂತ ಯಾವುದಾದ್ರೂ ಇದೆಯಾ? ಯಾರ ಜೊತೆನಾದ್ರು ಭೇಟಿಯಾಗಿದ್ದು, ಯಾರನ್ನಾದ್ರೂ ಮಾತಾಡಿಸಿದ್ದು, ಅಥವಾ ಯಾವುದಾದ್ರೂ ಯಾರಾದರೂ ಒಬ್ಬರು ಪರಿಚಯ ನಿಮ್ಮ ತಪ್ಪನ್ನ ನಿಮಗೆ ಅರಿವು ಮಾಡಿಸಿ ರಿಯಲೈಸ್ ಮಾಡಿಸಿದ್ರು, ನನಗೆ ಇವರ ಭೇಟಿಯಿಂದ, ಇವ್ರನ್ನ ಪರಿಚಯ ಮಾಡ್ಕೊಂಡಿದ್ದಕ್ಕೆ, ಅಥವಾ ನನ್ನ ಈ ಸ್ಥಿತಿಯಲ್ಲಿ ಅವ್ರ ಪರಿಚಯ ಆಗಿದ್ದಕ್ಕೆ ನನ್ನ ದೃಷ್ಟಿಕೋನ ಬದಲಾಯಿತು ಜೀವನದ ಬಗ್ಗೆ, ನನ್ನ ಡಿಪ್ರೆಷನ್ನು ಹೋಯಿತು, ನನಗೆ ಒಂದು ವಿಶ್ಲೇಷಣೆ ಮಾಡೋ ಗುಣ ಹೆಚ್ಚಾಯಿತು ಅಂತ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಇದ್ದರೆ ಅದನ್ನು ಶೇರ್ ಮಾಡಿ. ಸೊ ನಾಳೆ ಇನ್ನೂ ಬ್ಯೂಟಿಫುಲ್ ಆಗಿದೆ ಇದು ಆ್ಯಕ್ಚುಲಿ. ಓಕೆ, ಸೊ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.